ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದಾರೆ. ಹೇಳಿ ಸರ್. ಸಾರಿ ಸರ್, ನಿಮಗೆ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ. ತೊಂದರೆ ಇಲ್ಲ, ಹೇಳಿ ಏನು ವಿಷಯ? ಸರ್, ಹುಡುಗಿಗೆ ಪ್ರಜ್ಞೆ ಬಂದಿದೆ. ಹುಡುಗಿ ಹತ್ರ ಸ್ಟೇಟ್ಮೆಂಟ್ ತಗೊಳಕ್ ಬಂದಿದ್ದೆ ಸರ್. ಹುಡುಗಿ ಹೇಳಿದ್ಲು, ಅಟ್ಯಾಕ್ ಮಾಡಕ್ಕೆ ಬಂದವ್ರನ್ನ, ಶೂಟ್ ಮಾಡಕ್ಕೆ ಬಂದವ್ರನ್ನ ನೋಡಿದ್ದೀನಿ, ಗುರ್ತಿಸ್ತೀನಿ ಅಂತ ಹೇಳಿದ್ಲು ಸರ್. ಓ ಹೌದಾ? ಸರ್, ಆ ಹುಡುಗಿ ಅವ್ರು ಹೇಗಿದ್ದಾರೆ ಅಂತ ಹೇಳಿದ್ರೆ ಸ್ಕೆಚ್ ಆರ್ಟಿಸ್ಟ್ ಕರೆಸಿ ಸ್ಕೆಚ್ ಮಾಡಿಸ್ಬೋದು ಸರ್. ಆದರೆ ಅವ್ರ ಅಜ್ಜ ಕೋಪ್ರೇಟ್ ಮಾಡ್ತಾಯಿಲ್ಲ ಸರ್. ನೀವೇನಾದರೂ ಅವ್ರಿಗೊಂದು ಮಾತು ಹೇಳಿದ್ರೆ. ಸರಿ ಬಿಡಿ, ನಾನು ಈಗಲೇ ಬಂದು ಅವ್ರ ಜೊತೆ ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರಿ, ನೋಡಿದ್ಯಾ ಅಕ್ಕ, ಶತ್ರುಗಳು ಯಾರಿರ್ಬೋದು ಅಂತ ಈಗಷ್ಟೇ ಮಾತಾಡ್ಕೋತಾ ಇದ್ವಿ, ಆಗಲೇ ದೇವರು ದಾರಿ ತೋರಿಸೇ ಬಿಟ್ಟ. ಏಟ್ತಿಂದ ಆ ಹುಡುಗಿ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದವ್ರನ್ನ, ಶೂಟರ್ನ ಚೆನ್ನಾಗಿ ನೋಡಿದಾಳಂತೆ. ಸ್ಕೆಚರ್ಸ್ನ ಕರೆಸಿ ಸ್ಕೆಚ್ ಮಾಡಿದ್ರೆ ಗುರ್ತು ಹಿಡಿತಾಳಂತೆ. ಇದೇನಿದು, ಸಾಕ್ಷಿನೇ ಇಲ್ಲ ಅಂತ ಮಾಡಿ ಹೇಳಿದ್ದ, ಆದರೆ ಕಣ್ಣಾರೆ ನೋಡಿರೋ ಸಾಕ್ಷಿನೇ ಬದುಕಿದಾಳೆ. ಹೀಗೇನು ಮಾಡೋದು? ಆದರೂ ಪಾಪ ಇಷ್ಟು ಪುಟ್ಟ ಹುಡುಗಿಗೆ ಹೀಗೆಲ್ಲ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ಸಾಲಿಗ್ರಾಮದಲ್ಲಿ ಹೀಗೆಲ್ಲ ನಡಿಬಾರ್ದಾಗಿದೆ. ಸಾಲಿಗ್ರಾಮಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ಅತ್ತೆಯವರು ಬಿಡೋದೇ ಇಲ್ಲ. ನಾನು ಅಷ್ಟೇ ಬಿಡಲ್ಲ. ಅತ್ತೆಯವ್ರ ಕೋಪ ಎಂಥದ್ದು ಅಂತ ನಿನಗೆ ಗೊತ್ತು. ಅವರು ಡಿಸ್ಟ್ರಿಕ್ಟ್ SP ಹತ್ರ ಖುದ್ದಾಗಿ ಮಾತಾಡಿದ್ದಾರೆ. ಆದಷ್ಟು ಬೇಗ ನನ್ನ ಶತ್ರುಗಳು ಯಾರು ಅಂತ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಕೇಸು ಆದಷ್ಟು ಬೇಗ ಸಾಲ್ವ್ ಆಗ್ಬೋದು. ಆ ಕೊಲೆಗಡಕರು ಸಿಗಾಕೋಬಹುದು ಏನು, ಸಿಗಾಕೊಂಡೇ ಸಿಗಾಕೋತಾರೆ. ಸರಿ ಅಕ್ಕ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಅಲ್ಲ ವೀರು, ಇಷ್ಟೊತ್ತಲ್ಲ? ಹೌದಕ್ಕ, ನಾನು ಕೇಳಿದ್ರೆ ಆ ಹುಡುಗಿ ಎಲ್ಲ ಡೀಟೇಲ್ಸು ಹೇಳ್ತಾಳೆ. ಸ್ಕೆಚರ್ಸ್ನ ಕರೆಸಿ ಅವಳು ಹೇಳಿದ ಪ್ರಕಾರ ಸ್ಕೆಚ್ ಮಾಡಿದ್ರೆ ಆ ಶೂಟರ್ ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ಅದ್ರ ಹಿಂದಿರೋರು ಯಾರು ಅಂತಲೂ ಗೊತ್ತಾಗುತ್ತೆ. ಅದು ಸರಿ, ಆದರೆ ನೀನು ಈಗಲೇ ಹೋಗಿ ಅವಳನ್ನ ಮಾತಾಡ್ಸಿದ್ರೆ ಅವಳಿಗೆ ಪಾಪ ಸುಸ್ತಾಗಿರುತ್ತೆ. ಆಪ್ರೇಷನ್ ಆಗಿದೆ, ಈಗಷ್ಟೇ ಚೇತರಿಸ್ಕೋತಿದ್ದಾಳೆ. ನೀನು ಹೋಗಿ ಎನ್ಕ್ವೈರಿ ಸ್ಕೆಚ್ಚು ಅಂತ ಡಿಸ್ಟರ್ಬ್ ಮಾಡಿದ್ರೆ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ? ನೀನು ಹೇಳೋದು ಸರಿ ಅಕ್ಕ, ನಾನು ನಾಳೆನೇ ಹೋಗ್ತೀನಿ ಬಿಡು. ಹಾಂ, ಸರ್ ಹೇಳಿ ಸರ್. ನಾನು ಇವಾಗ ಬರ್ತಾ ಇಲ್ಲ, ನಾಳೆ ಬರ್ತೀನಿ. ನಾಳೆನೇ ಎನ್ಕ್ವೈರಿ ಎಲ್ಲ ಮಾಡಿದ್ರಾಯ್ತು. ನೀವು ಅದು ಇದು ಅಂತ ಪ್ರಶ್ನೆ ಕೇಳಿ ಆ ಹುಡುಗಿಗೆ ತೊಂದರೆ ಕೊಡಬೇಡಿ. ಬೇಕಿದ್ರೆ ನಾನು SP ಅವ್ರ ಹತ್ರ ಖುದ್ದಾಗಿ ಮಾತಾಡ್ತೀನಿ. ಪರವಾಗಿಲ್ಲ ಸರ್, ನೀವು ಹೇಳಿದ್ಮೇಲೆ ಮುಗೀತು. ನಾವು ಯಾರೋ ಹುಡುಗಿ ಡಿಸ್ಟರ್ಬ್ ಮಾಡಲ್ಲ. ಸರಿ, ಸ್ಕೆಚ್ ಆರ್ಟಿಸ್ಟು ನಾಳೆನೇ ಕರೆಸಿ, ಪ್ರತಿಯೊಂದೂ ನಾಳೆನೇ ಮಾಡಿ. ಓಕೆ? ಸರಿ ಸರ್. ಸದ್ಯ ನನಗೆ ಸ್ವಲ್ಪ ಟೈಮ್ ಇದೆ. ವೀರು ಏನಾದರೂ ಹೋಗಿ ಆ ಹುಡುಗಿ ಹತ್ರ ಹೇಳಿ, ಅವಳು ಶೂಟರ್ ಬಗ್ಗೆ ಎಲ್ಲ ಹೇಳಿ ಸ್ಕೆಚ್ ಆರ್ಟಿಸ್ಟು ಅವನು ಸ್ಕೆಚ್ ಮಾಡಿಬಿಟ್ರೆ, ಇಲ್ಲ ಅಷ್ಟರಲ್ಲಿ ಹೇಗಾದರೂ ಮಾಡಿ ಆ ಸಾವಿತ್ರಿ ಬಾಯಿ ಮುಚ್ಚಿಸ್ಬೇಕು. ಇಲ್ಲ, ಅವಳಿಗೆ ವೀರು ಮೇಲೆ ತುಂಬ ಗೌರವ ಇದೆ. ಅವಳು ಖಂಡಿತ ಹೇಳೇ ಹೇಳ್ತಾಳೆ. ಅವಳು ಬಾಯಿ ಮುಚ್ಚಲ್ಲ. ಅವಳು ಬಾಯಿ ಮುಚ್ಚೋ ಬದಲು ಪರ್ಮನೆಂಟಾಗಿ ಅವಳು ಕಣ್ಣು ಮುಚ್ಚಿಸ್ಬಿಟ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.